ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ, ನೀವು ಇವಾಗ 20 ನಿಮಿಷದಲ್ಲೇ ಬ್ಲೌಸ್ ಹೊಲಿಬೇಕು ಅಂತಿರ್ತೀರ. ಯಾವ ರೀತಿ ಹೊಲಿಯೋದು, ಯಾವ ರೀತಿ ನೀವು ಹೊಲಿದ್ರೆ 20 ನಿಮಿಷದಲ್ಲಿ ನೀವು ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ಟಿಪ್ಸ್ಗಳು ಹೇಳ್ತೀನಿ. ಆ ರೀತಿ ಮಾಡಿದ್ರೆ ನೀವು ಫಾಸ್ಟಾಗಿ ನೀವು ಸ್ಟಿಚ್ ಮಾಡ್ಬೋದು. ಓಕೆನಾ? ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಇವಾಗ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂತ ಚೆಕ್ ಮಾಡಿ. 43 ಎದೆ ಸುತ್ತಳತೆ ಬ್ಲೌಸ್ದು ಆಗಿರುತ್ತೆ ವಿಡಿಯೋ. ಇವಾಗ ಇದು ಬಂದುಬಿಟ್ಟು ಮೊದಲನೇದಾಗಿ ನೋಡಿ, ಇದು ಬ್ಯಾಕ್ ಪೀಸು. ಓಕೆನಾ? ಇವಾಗ ಇದನ್ನು ಈ ರೀತಿ ಕಟಿಂಗ್ ಮಾಡಿ ಇಟ್ಕೋಬೇಕು. ನೀವೇನಾದರೂ ಪೈಪಿಂಗ್ ಕೊಡ್ತೀನಿ ಅನ್ನೋದಾದರೆ ನೀಟಾಗಿ ಎರಡೂ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆನಾ? ಇವಾಗ ಈ ರೀತಿ ಇದು ಹೇಗಿದೆ ರೌಂಡ್ ಶೇಪು ನೀಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಪೈಪಿಂಗ್ ಅಟ್ಯಾಚ್ ಮಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ಫಸ್ಟ್ಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಫಸ್ಟು ಇದು ಬ್ಯಾಕ್ ಪೀಸು, ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಐರನ್ ಏನಾದರೂ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ಐರನ್ ಮಾಡಿ ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ಬೋದು. ನಾನು ಐರನ್ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಒಂಚೂರು ಬಿಟ್ಟು ಕಟ್ ಮಾಡಿದ್ದೀನಿ. ನೀವು ಐರನ್ ಮಾಡಿದ್ರೆ ನೀಟಾಗಿ ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಐರನ್ ಮಾಡಬೇಕಾದ್ರೆ. ಓಕೆನಾ? ಐರನ್ ಮಾಡಿಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಆಮೇಲೆ ಇದೇನಪ್ಪ ಅಂದರೆ ಇದನ್ನು ಇನ್ನೌಟ್ ಮಾಡಿಬಿಡಿ. ಇನ್ನೌಟ್ ಮಾಡೋದ್ರಿಂದ ನೀವು ಬೇಗ ಫಾಸ್ಟಾಗಿ ಹೊಲಿಬೋದು. ಇವಾಗ ನೀವು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರಬೇಕಪ್ಪ, ನೀಟಾಗಿ ಕಾಣಿಸ್ಬೇಕು, ಎಮ್ಮಿಂಗು ಅದೆಲ್ಲ ಪೈಪಿಂಗು ಮಾಮೂಲಿ ಪೈಪಿಂಗ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇದಕ್ಕೆ ರೆಡಿಮೇಡ್ ಟೈಪ್ ಥ್ರೆಡ್ ಪೈಪಿಂಗ್ ಹಾಕೊಂಬಿಡಿ. ಅವಾಗೇನಾಗುತ್ತೆ, ಡೈರೆಕ್ಟಾಗಿ ಪೈಪಿಂಗ್ ಕೊಟ್ಬಿಟ್ಟು ಇನ್ನೆಸಿಬಲ್ ಮಾಡಿಬಿಡಿ. ಅವಾಗ ಮೇಲ್ಗಡೆ ಅದು ಇದ್ರದ್ದು ಏನಂತಾರೆ, ಅದು ಇದ್ರದ್ದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಪೈಪಿಂಗ್ದು ಕಾಣಿಸಲ್ಲ, ಒಳಗಡೆ ಹೋಗ್ಬಿಡುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಆಮೇಲೆ ಸ್ಟಿಚಿಂಗಲ್ಲೂ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಅವಾಗ ನಿಮಗೆ ಅವ್ರ ಕಸ್ಟಮರ್ಸು ಒಂಥರ ಖುಷಿ ಆಗುತ್ತೆ, ಇಷ್ಟು ನೀಟಾಗಿ ಮಾಡಿದ್ದಾರೆ, ಅದು ಸಣ್ಣದಾಗಿ ಪೈಪಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಖುಷಿ ಆಗುತ್ತೆ. ಓಕೆನಾ? ಆ ಥರ ಒಂದು ಟ್ರಿಕ್ನ ಉಪಯೋಗಿಸ್ಕೋಬೋದು. ಇವಾಗ ಮಾಮೂಲಿ ಬಟ್ಟೆಲಿ ಕಟ್ ಮಾಡಿ ಪೈಪಿಂಗ್ ಕೊಡೋ ಬದಲು ಥ್ರೆಡ್ ಪೈಪಿಂಗ್ನ ಕೊಟ್ಬಿಡಿ, ಆಗ ಫಾಸ್ಟಾಗಿ ಆಗುತ್ತೆ. ಓಕೆನಾ? ಇದೊಂದು ಪಾಯಿಂಟು. ಫ್ರಂಟಲ್ಲಿ ಅಷ್ಟೇ, ಇದೂ ಅಷ್ಟೇ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಫಸ್ಟ್ ಇದೆಲ್ಲ ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಈ ಕಡೆ ಎಲ್ಲ ಮಾರ್ಕ್ ಇರಬೇಕು ನಿಮಗೆ. ಇವಾಗ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ತಕ್ಷಣ ಎತ್ಕೊಂಡು ಸ್ಟಿಚ್ ಮಾಡೋ ಥರ ಇರಬೇಕು. ಓಕೆನಾ? ಈ ರೀತಿ ಉಲ್ಟಾ ಸೀದಾ ನೋಡ್ಕೊಂಬಿಟ್ಟು ಇಟ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಇದು ಉಲ್ಟಾ ಹೋಗಬೇಕು. ಈ ರೀತಿ ಇಟ್ಕೊಂಡು ಉಲ್ಟಾ ಸೀದಾ ನೋಡ್ಕೊಂಡು ಈ ಥರ ಉಲ್ಟಾ ಇಟ್ಕೊಂಬಿಡಿ. ಇವಾಗ ನೀವು ಇನ್ನೆಸಿಬಲ್ ಮಾಡಿಬಿಟ್ರೆ ನೀಟಾಗಿ ಆಗುತ್ತೆ. ಓಕೆನಾ? ಈ ರೀತಿ ಮಾಡ್ಕೋಬೇಕು. ಫಸ್ಟ್ಗೆ ನೀವು ಈ ಥರ ಕಟ್ಟಿಂಗ್ ಇದ್ದರೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಥರದ್ದೆಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗೋಲ್ಲ, ಆಗ ಬೇಗ ಫಾಸ್ಟಾಗಿ ನೀವು ಸ್ಟಿಚ್ ಮಾಡ್ಬೋದು. ನೋಡಿ, ಇವಾಗ ಈ ರೀತಿ ಸಪ್ರೇಟಾಗಿ ಇಟ್ಕೊಬಿಡಿ. ನೋಡಿ, ಇವಾಗ ಇದನ್ನು ತಗೊಳ್ಳೋದು, ಇದಕ್ಕೆ ಪೈಪಿಂಗ್ ಕೊಟ್ಬಿಟ್ಟು ಇನ್ನೌಟ್ ಮಾಡಿಬಿಟ್ರೆ ಆಯಿತು. ಓಕೆನಾ? ಈ ರೀತಿ ಸಪ್ರೇಟಾಗಿ ನೀಟಾಗಿ ಇಟ್ಕೊಂಬಿಡಿ, ಅವಾಗ ನೀವು ಫಾಸ್ಟಾಗಿ ಬೇಗ ಹೊಲಿಬೋದು. ಆಮೇಲೆ ಸ್ಲೀವ್ಸು ಅಷ್ಟೇ. ಇವಾಗ ಇದಕ್ಕೆ ಜಾಯಿಂಟಿಂಗ್ ಎಲ್ಲ ಬರುತ್ತೆ ಅಂದ್ಕೊಳ್ಳಿ. ಇವಾಗ ಈ ರೀತಿ ಜಾಯಿಂಟಿಂಗ್ ಇದೆ. ಇವಾಗ ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ರೆ ನೀವು ಈ ಕಡೆ ಸ್ಲೀವ್ಸ್ಗೆ ಇವಾಗ ಈ ನೆಕ್ಕಿಗೂ ಬೇಕು, ಇದು ಮೇನ್ ಪೀಸ್ಗೂ ಬೇಕು, ಅದಕ್ಕೂ ಕಟ್ ಮಾಡಿ ಇಟ್ಕೋಬೇಕು ನೀವು. ಓಕೆನಾ? ನೀವು ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಫಾಸ್ಟಾಗಿ ಆಗಿಬಿಡುತ್ತೆ, ಅವಾಗ ನೀವು ಬೇಗ ಸ್ಟಿಚ್ ಮಾಡ್ಬೋದು. ಓಕೆನಾ? ಇವಾಗ ನೀವು ಆಲ್ರೆಡಿ ಆಮೇಲೆ ಹುಡಿಕೊಂಡು ಅದನ್ನ ಕೂತ್ಕೊಂಡು ಅಯ್ಯೋ ಇದು ಈ ಪೀಸ್ ಬೇಕು ಅಂತ ಯೋಚನೆ ಮಾಡೋ ಬದಲು ಫಸ್ಟೇ ನೀವು ಅದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಈ ರೀತಿ ತೊಗೊಳ್ಳಿ. ಇದೆಷ್ಟು ಬೇಕಷ್ಟು, ಲೈನಿಂಗ್ ಎಷ್ಟಿದೆ ಅಷ್ಟು ತೊಗೊಳ್ಳಿ ಸಾಕು. ಓಕೆನಾ? ಈ ರೀತಿ ಇದು 2 ಪೀಸ್ ಇದೆ, ಇದು 2 ಪೀಸ್ ಬರುತ್ತೆ. ಓಕೆನಾ? ಇದು ಬೇಡ, ಇದು ಸೀರೆದು ಇದರಲ್ಲೇ ಕಟ್ ಮಾಡ್ಕೊಳ್ಳೋಣ. ಒಂದು ಇದಿದೆ, ಒಂದು ಹಾಗೇ ಕಟ್ ಮಾಡ್ಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದಕ್ಕೇನು ಟ್ಯಾಗ್ ಏನು ಬರೋಲ್ಲ, ಹಾಗಾಗಿ ಇದನ್ನೇ ಕಟ್ ಮಾಡ್ಕೋತೀನಿ. ನೋಡಿ, ಇದು ಇಲ್ಲಿವರೆಗೂ ಬಂದರೆ ಸಾಕು. ನೋಡಿ, ಇಷ್ಟು ಬಂದರೆ ಸಾಕು. ಈ ರೀತಿ ಫಸ್ಟ್ಗೆ ನೀವು ಈ ಥರ ಅದಕ್ಕೆ ಯಾವ್ಯಾವ ಬಟ್ಟೆ ಪೀಸ್ ಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಹಿಂದಿಂದೇನೆ ತೊಗೊಂಡು ಸ್ಟಿಚ್ ಮಾಡ್ತಾ ಇದ್ದರೆ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ನೋಡಿ, ಈ ರೀತಿ ಇದು 4 ಪೀಸು ಜಾಯಿಂಟ್ ಮಾಡ್ಕೋಬೇಕು, ಇದಕ್ಕೂ 4 ಪೀಸ್ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇದನ್ನು ಹಿಂಗೆ ಈ ರೀತಿ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಒಂದು ಮಾರ್ಕ್ ಹಾಕ್ಕೊಬಿಡಿ, ಇದು ಉಲ್ಟಾ ಸೀದಾ ಅಂತ. ಇದಕ್ಕೇನು ಬಾರ್ಡರ್ ಇರುತ್ತೆ ಗೊತ್ತಾಗುತ್ತೆ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಇದಾಯಿತು. ಇವಾಗ ಇದು ಬಂದುಬಿಟ್ಟು ಇವಾಗ ಫ್ರಂಟು ಬ್ಯಾಕು ಸ್ಲೀವ್ಸು ಇದಿಷ್ಟೂ ಆಯಿತು. ಇವಾಗ ಇದು ಬಂದುಬಿಟ್ಟು ಇದು ಬ್ರಾಪಟ್ಟಿ, ಅದೇ ಮೇಲ್ಗಡೆ ಶೋಲ್ಡರ್ ಹತ್ರ ಕೊಡ್ತೀವಲ್ಲ ಅದಕ್ಕೆ. ಓಕೆನಾ? ಇದು ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು
ಸಿಂಗಲ್ ಪಟ್ಟಿ, ಇದು ಡಬಲ್ ಪಟ್ಟಿ. ಓಕೆನಾ, ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ, ಇದು ಬಂದ್ಬಿಟ್ಟು ಬೆಲ್ಟಿಗೆ ಬಂದ್ಬಿಟ್ಟು ನಾನು ಯಾವಾಗಲೂ 3 ಪೀಸ್ ಹಾಕೋದು. ಅಂದರೆ ಒಂದು 2 ಲೈನಿಂಗ್ ಬರುತ್ತೆ, ಒಂದು ಮೇನ್ ಫ್ಯಾಬ್ರಿಕ್ ಬರುತ್ತೆ. ಓಕೆನಾ, ಇದು ನಾನು ಕಟಿಂಗ್ ಮಾಡಿರುವಂಥ ಪೀಸ್. ಇದು ಡೈರೆಕ್ಟಾಗಿ ಇದು ಕಟ್ ಮಾಡ್ಕೊಂಡಿರ್ತೀವಲ್ಲ ಮೆಜರ್ಮೆಂಟ್ದು, ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸು. ಇದು ಲೈನಿಂಗಲ್ಲಿ ಇದು ರೀತಿ ಸಾಲ್ಟೇಜ್ ಇದೆ, ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ, ಒಟ್ಟಲು 3 ಪೀಸ್ ಇದೆ. ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇವಾಗ ಒಂದರಿಂದ ಒಂದು ತಗೊಂಡು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂದರೆ, ನಾನು ಹೇಳ್ದಂಗೆ 20 ನಿಮಿಷದ ಒಳಗಡೆ ಇನ್ನೂ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ನಾನು ಹೇಳ್ತಿರೋದು ಮಾಮೂಲಿ ಜಾಕ್ ಮಿಷಿನು ಅಂತಲ್ಲ, ಮಾಮೂಲಿ ಮಿಷಿನಲ್ಲೂ ಸ್ಟಿಚ್ ಮಾಡ್ಬೋದು. ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಮೊದಲನೇದಾಗಿ ನೀವು ಬ್ಯಾಕ್ ಪೀಸ್ ತೊಗೊಳ್ಳಿ, ತೋರಿಸ್ತೀನಿ ಯಾವ್ಯಾವ ತೊಗೋಬೇಕು ಅಂತ. ಫಸ್ಟು ಬ್ಯಾಕ್ ತೊಗೊಳ್ಳಿ, ಆಮೇಲೆ ಈ ಫ್ರಂಟ್ ರೆಡಿ ಮಾಡ್ಕೊಳ್ಳಿ. ಒಂದೊಂದ್ಸಲ ಸ್ಲೀವ್ಸ್ ಲಾಸ್ಟಲ್ಲಿ ತೊಗೊಳ್ಳೋದು ಏನಕ್ಕೆ ಅಂದರೆ, ಇವಾಗ ಇದಕ್ಕೆ ಬಟ್ಟೆ ಸಾಲ್ಟೇಜ್ ಇರುತ್ತಲ್ವ, ಇವಾಗ ಇದು ಬಟ್ಟೆ ಜಾಸ್ತಿ ಇತ್ತು, ಅಡ್ಜಸ್ಟ್ ಮಾಡಿ ಕಟ್ ಮಾಡಿದ್ದೀನಿ. ಬಟ್ಟೆ ಕಡಿಮೆ ಇದ್ದಾಗ ಇವಾಗ ಇದರಲ್ಲಿ ನೆಕ್ಕೆಲ್ಲ ಬರುತ್ತಲ್ಲ, ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕಲ್ಲಿ ಆ ಪೀಸ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಸೈಡ್ಗೆ. ಅದಕ್ಕೋಸ್ಕರ ಫಸ್ಟು ನಾವು ಇದನ್ನು ಸ್ಟಿಚ್ ಮಾಡಿಬಿಟ್ರೆ ಆಮೇಲೆ ಇದು ಲಾಸ್ಟಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆನಾ, ಅಂದರೆ ಎಲ್ಲ ಬಟ್ಟೆಲಿ ಅದೇ ಥರ ಇರಲ್ವ, ಒಂದೊಂದ್ರಲ್ಲಿ ಕಮ್ಮಿ ಬಂದಾಗ ಆ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಲೀವ್ಸ್ನ ನಾವು ಲಾಸ್ಟಲ್ಲಿ ಇಟ್ಕೊಳ್ಳೋದು. ಓಕೆನಾ, ಇವಾಗ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಈ ಥರ ಇಟ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ನಾವು ಈ ಥರ ರೂಢಿ ಮಾಡಿಕೊಂಡ್ರೆ ನೀವಾಗ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಇವಾಗ ಇದಿಷ್ಟ ಆದಮೇಲೆ ನೀವು ಬೆಲ್ಟ್ ರೆಡಿ ಮಾಡ್ಕೋಬೇಕು. ಬೆಲ್ಟ್ ರೆಡಿ ಆಗ್ತಿದ್ದಂಗೆ ಬೆಲ್ಟ್ ಅಟ್ಯಾಚ್ ಮಾಡಿಬಿಡಿ. ಫ್ರಂಟಿಗೆ ರೆಡಿ ಆದಮೇಲೆ ಬೆಲ್ಟ್ ಅಟ್ಯಾಚ್ ಮಾಡಿ ರೆಡಿ ಮಾಡಿಬಿಟ್ಟು ಆಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೊಗೊಳ್ಳಿ. ಲಾಸ್ಟ್ಗೆ ಸ್ಲೀವ್ಸ್ ತೊಗೊಳ್ಳಿ. ಓಕೆನಾ, ಈ ರೀತಿ ತೊಗೊಳ್ಳಿ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡ್ರೆ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ನೀವು ಒಂದ್ರ ಹಿಂದೆ ಒಂದು ತೊಗೊಂಡು ಸ್ಟಿಚ್ ಮಾಡಿದ್ರೆ ನೀವು 20 ನಿಮಿಷ ಅಲ್ಲ 15 ನಿಮಿಷದಲ್ಲೂ ಸ್ಟಿಚ್ ಮಾಡ್ಬೋದು. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಲೈನಿಂಗ್ ಬ್ಲೌಸನ್ನ. ಓಕೆನಾ, ನಾನು ಹೇಳಿರೋ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಅಂತ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.